ನೋಡಿ, ಕರ್ಪೂರ ಕೆರೆ, ಆನೆಕಲ್ನ ಕರ್ಪೂರ ಕೆರೆ ಅಕ್ರಮಕ್ಕಿಲ್ಲ ಕಡಿವಾಣ. ಈಗಲೂ ಕೂಡ ಅಧಿಕಾರಿಗಳೇ ಏನ್ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ. ವರದಿ ಬಳಿಕವೂ ಕೂಡ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕಳ್ಳಾಟವನ್ನು ಆಡ್ತಿದ್ದಾರೆ. ಹಾಗಾದ್ರೆ ಎಲ್ಲೋದ್ರು ರಾಜಣ್ಣ, ಅಧಿಕಾರಿ ರಾಜಣ್ಣ 50ಕ್ಕೂ ಹೆಚ್ಚು ಲಾರಿಗಳಲ್ಲಿ ಮತ್ತೆ ಮರಳನ್ನು ಸಾಗಾಟ ಮಾಡ್ತಿದ್ದಾರೆ. ಮತ್ತೆ ಸಾಗಾಟ ಮಾಡಿದ್ದು ಈಗ ಪತ್ತೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಣ್ಣು ಸಾಗಾಣೆ ವಿಡಿಯೋ, ಎಕ್ಸ್ಕ್ಲೂಸಿವ್ ವಿಡಿಯೋ. ಕರ್ಪೂರ ಕೆರೆಯಲ್ಲಿ ರಿಪಬ್ಲಿಕ್ ಕನ್ನಡ ವರ್ಸಸ್ ಮಣ್ಣು ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಯಾರೇ ತಪ್ಪು ಮಾಡಿದ್ರು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ರು. ರಾಜಣ್ಣ ಈಗ ಮತ್ತೆ ಕಳ್ಳಾಟ ಆಡ್ತಿದ್ದಾರೆ. ಹಾಗಾದ್ರೆ ವರದಿ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಎದುರು ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿದ್ರು. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಅವರಿಗೆ ಮರಳು ಸಾಗಾಣೆ ಮಾಡ್ತಿರೋದನ್ನ, ಆ ಸ್ಥಳದಲ್ಲಿ ಮರಳಿರೋದನ್ನ ತೋರಿಸಿದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಅವತ್ತು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಎಲ್ಲವನ್ನ ಸತ್ಯ ದರ್ಶನ ಮಾಡಿದ್ವಿ. ಜೊತೆಗೆ ಹೇಳಿದ್ರು ಕ್ರಮವನ್ನು ತೆಗೆದುಕೊಳ್ತೀವಿ, ಒಂದೇ ಒಂದು ಇಂಚು ಕೂಡ ಮಣ್ಣನ್ನು ನಾವು ತಗೊಂಡು ಆಚೆ ಹೋಗಲ್ಲ ಅಂತ ಹೇಳಿದ್ರು. ಈಗ ಮತ್ತೂ ಕೂಡ ಮರಳು ಹೋಗ್ತಾ ಇದೆ, ಮಣ್ಣು ಹೋಗ್ತಾ ಇದೆ. ಏನಾಗ್ತಾ ಇದೆ ಅಲ್ಲಿ? ದಿವಿತ್, ಕಳೆದ ಒಂದು ವಾರದ ಹಿಂದೆ ರಿಪಬ್ಲಿಕ್ ಕನ್ನಡ ಏನು ಈ ಒಂದು ಮಣ್ಣು ಮಾಫಿಯಾ ವಿರುದ್ಧ ನಿರಂತರವಾಗಿ ವರದಿಯನ್ನು ಮಾಡಿತ್ತು, ಸಮರವನ್ನು ಸಾರಿತ್ತು. ಈಗ ಮತ್ತೆ ಇಲ್ಲಿ ಇವತ್ತು ಏನು ನಾವು ವರದಿಗಂತ ಇಲ್ಲಿ ಸ್ಥಳಕ್ಕೆ ಮತ್ತೆ ಏನಾಗಿದೆ ಅಂತ ಪರಿಶೀಲನೆಗೆ ಬಂದ ಸಂದರ್ಭದಲ್ಲಿ ನಾವು ಈಗ ತೋರಿಸ್ತಾ ಇರುವಂಥ ದೃಶ್ಯ ಏನಿತ್ತು, ಇಲ್ಲಿ ಸಾಕಷ್ಟು ಮರಳು ರಾಶಿ ಇತ್ತು. ಆದರೆ ಈಗ ಮರಳು ರಾಶಿ ಎಲ್ಲವೂ ಕೂಡ ಮತ್ತೆ ನಾಪತ್ತೆ ಆಗಿರುವಂಥದ್ದು. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಅವತ್ತು ಸ್ಥಳಕ್ಕೆ ಬಂದಾಗ ಖುದ್ದು ಸಣ್ಣ ನೀರಾವರಿ ಇಲಾಖೆಯ AEE ರಾಜಣ್ಣ ಅವರು ಹೇಳಿದ್ರು, ನಾವು 1 ಇಂಚು ಮಣ್ಣು ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಆದರೆ ಇಲ್ಲಿ ನೋಡ್ತಾ ಇರುವಂಥ ದೃಶ್ಯ, ಈ ರಾಶಿ ಏನಿದೆ ಇದನ್ನ ಕಳೆದ ರಾತ್ರಿ ಇಲ್ಲಿಂದ ಮರಳನ್ನ ಸಾಗಿಸೋದಕ್ಕೆ ಮತ್ತೆ ಇಲ್ಲಿ ಕಳ್ಳರು ಮುಂದಾಗಿರೋದನ್ನ ನೋಡ್ತಾ ಇದ್ರೆ, ಇಲ್ಲಿ ಯಾವುದೇ ಒಂದು ಮರಳಿಗೆ ಏನು ಮರಳನ್ನ ಸಾಗಿಸ್ತಾ ಇದ್ರೆ, ಮಣ್ಣನ್ನ ಸಾಗಿಸ್ತಿದ್ರೆ ಇದಕ್ಕೆ ಅಂಕುಶ ಬೀಳುವ ಯಾವುದೇ ಒಂದು ಸ್ಥಿತಿ ಇಲ್ಲಿ ಕಾಣಿಸ್ತಾ ಇಲ್ಲ, ಕಂಡು ಬರ್ತಾ ಇಲ್ಲ. ಜೊತೆಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಕೇವಲ ಮಣ್ಣುಗಳ್ಳರು ಈ ರೀತಿ ಮಣ್ಣನ್ನು ಸಾಗಿಸಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನೋ ಒಂದು ಬೇಜವಾಬ್ದಾರಿ ದೂರನ್ನ ನೀಡಿದ್ದು, ಅದು ಕೂಡ ಇದುವರೆಗೂ FIR ದಾಖಲಾಗಿಲ್ಲ. ಸಚಿವರು ಸೂಚನೆ ನೀಡಿದ್ರು. ಖುದ್ದು ಬೋಸರಾಜ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, ನಾವು ಯಾರೇ ಇದರಲ್ಲಿ ತಪ್ಪು ಮಾಡಿದ್ರು ಅಧಿಕಾರಿಗಳ ಮುಖೇನ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಸಚಿವರೇ ಎಲ್ಲಿದ್ರಿ? ಹಾಗಾದ್ರೆ ಇದೇನ ಕ್ರಮ? ನಿಮ್ಮ ಇಲಾಖೆ ಅಧಿಕಾರಿಗಳು ಮಾಡುವಂತ ಕ್ರಮ ಅನ್ನುವ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಕೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು. ಇಡೀ ದಿನ ರಿಪಬ್ಲಿಕ್ ಕನ್ನಡ ಈ ಒಂದು ಮಣ್ಣುಗಳ್ಳರ ವಿರುದ್ಧ ಸಮರವನ್ನ ಸಾರಿತ್ತು. ಜೊತೆಗೆ ಬಲಭಾಗದಲ್ಲಿ ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತೀನಿ, ರಾಶಿ ಮಣ್ಣನ್ನ ಕಳೆದ ನಿನ್ನೆ ಹಾಗೂ ಮೊನ್ನೆಯೂ ಕೂಡ ಇಲ್ಲಿಂದ ಮರಳನ್ನ ಸಾಗಿಸಿರುವುದು ಮತ್ತೆ ಗೊತ್ತಾಗ್ತಿದೆ. ರಾತ್ರಿ ಸಮಯದಲ್ಲಿ ಇಲ್ಲಿ ಕಳ್ಳಾಟ ಮತ್ತೆ ಮುಂದುವರೆದಿರೋದು ಸಂಪೂರ್ಣವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಆ ಮೇಲ್ಭಾಗದಲ್ಲಿ ದಿವಿತ್, ಅವತ್ತು ನೀವು ಖುದ್ದು ಇಲ್ಲಿ ಸ್ಥಳಕ್ಕೆ ಬಂದು ವರದಿ ಮಾಡಿದಾಗಲೂ ಕೂಡ ಈ ಒಂದು ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಈಗ ಮರಳನ್ನ ನಿನ್ನೆ ಮೊನ್ನೆ ಸಾಗಾಟ ಮಾಡಿರೋದು ಗೊತ್ತಾಗುತ್ತೆ. ಇಲ್ಲಿ ಈ ಒಂದು ಫ್ರೆಶ್ ಮರಳೇನಿದೆ ಇಲ್ಲಿ ಇದನ್ನ ನಿನ್ನೆ ರಾತ್ರಿ ಹಾಗೂ ಮೊನ್ನೆ ರಾತ್ರಿ ತೆಗೆದಿದ್ದಾರೆ. ಅಂದ್ರೆ ಇಲ್ಲಿ ಅಧಿಕಾರಿಗಳ ಕಳ್ಳಾಟ ಎಷ್ಟು ಮಟ್ಟಿಗಿದೆ ಅಂದ್ರೆ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಒಂದು ಹಗರಣದಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿರೋದು ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರುವಂತದ್ದು ನೀವು, ಈ ಒಂದು ರಾಶಿ ಏನಿದೆ ಇದು ನಿನ್ನೆ ರಾತ್ರಿ ತೆಗೆದಿದ್ದಾರೆ. ಇನ್ನೂ ಕೂಡ JCB ಇಂದ ತೆಗೆದಿರುವಂತದ್ದು ಹಸಿ ಮರಳು ಕೂಡ ಇಲ್ಲಿ ಹಾಗೆ ಇರೋದನ್ನು ನೋಡ್ತಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕೇವಲ ರಿಪಬ್ಲಿಕ್ ಕನ್ನಡ ಅವತ್ತು ವರದಿ ಮಾಡಿದಾಗ ಅಧಿಕಾರಿಗಳು ಕೂಡ ಎಸ್ಕೇಪ್ ಆಗಕ್ಕೆ ನೋಡಿದ್ರು. ಈ ಒಂದು ಮಣ್ಣನ್ನ ನಿನ್ನೆ ರಾತ್ರಿ ಇಲ್ಲಿಂದ ತೆಗೆದಿರೋದು, ಇಷ್ಟೆಲ್ಲ ಹಸಿಯಾದ ಮಣ್ಣಿದ್ರು. ಜೊತೆಗೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ರು, ನಾವು ಕ್ರಮ ಕೈಗೊಳ್ತೀವಿ, ಯಾರಿಗೂ ಏನೂ ಮಾಡಕ್ ಬಿಡಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡ್ತಾ ಇರುವಂತದ್ದು, ಇಲ್ಲಿ ಮರಗಳನ್ನೆಲ್ಲವನ್ನ ತಂದು ಒಂದು ಭಾಗದಲ್ಲಿ ಹಾಕಿ ಈ ಒಂದು ಹಳ್ಳದಲ್ಲಿ ಮರಗಳನ್ನು ಹಾಕಿ ಮತ್ತೆ ಮುಚ್ಚೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಇದು ನಿನ್ನೆ ರಾತ್ರಿ ನಡೆದಿರುವಂತ ಒಂದು ಕಳ್ಳಾಟ. ಇದು ಸಂಪೂರ್ಣವಾಗಿ ಮರಗಳನ್ನು ಕೂಡ ಇಲ್ಲಿ ತಂದು ಹಾಕಿರೋದನ್ನ ನೋಡ್ತಾ ಇದ್ರೆ, ಇಲ್ಲಿ ಸಣ್ಣ ನೀರಾವರಿ ಇಲಾಖೆ ರಾಜಣ್ಣ ಅವರು ಸಂಪೂರ್ಣವಾಗಿ ಹೇಳಿರೋದೆಲ್ಲವೂ ಕೂಡ ಸುಳ್ಳು. ಮತ್ತೆ ಮರವನ್ನ ಕಡಿದು ಮಣ್ಣನ್ನು ಸಾಗಾಟ ಮಾಡೋದು ನಿರಂತರವಾಗಿ ಮುಂದುವರೆದಿದೆ. ನಾನೀಗ ಕೆಳಭಾಗದಲ್ಲಿ ತೋರಿಸ್ತೀನಿ. ಅಂತಂದ್ರೆ ಏನು, ಮೊನ್ನೆ ಇದ್ದಂತಹ ಮಣ್ಣು ಎಡಭಾಗದಲ್ಲಿ ಏನು ಕಾಣಿಸ್ತಾ ಇದೆ, ನಮ್ಮ ಕ್ಯಾಮ್ರಾ ಮೂಲಕ ಏನು ನೋಡ್ತಾ ಇದ್ದೀರಲ್ಲ, ಇದು ಮತ್ತೆ ಮರಳನ್ನು ಸಾಗಿಸಿರುವಂಥದ್ದು. ಈ ಒಂದು ಮರಳು ರಾಶಿಯಾಗಿ ಕೆರೆಯಿಂದ ಸಾಗಾಟ ಮಾಡಿರೋದು ಮತ್ತೆ ಗೊತ್ತಾಗ್ತಿದೆ. ಇಲ್ಲಿ ಸ್ಥಳೀಯವಾಗಿಯೂ ಕೂಡ ಒಂದಷ್ಟು ಜನಪ್ರತಿನಿಧಿಗಳು ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಸ್ಥಳಕ್ಕೆ ಬರ್ತಾ ಇದ್ರು, ತಮ್ಮ ರೋಷಾವೇಶವನ್ನು ತೋರಿಸ್ತಾ ಇದ್ರು. ಆದರೆ ತಮ್ಮದೇ ಊರಿನ ಕೆರೆ ಸಂಪೂರ್ಣವಾಗಿ ಹಾಳಾಗ್ತಿದೆ. ಜೊತೆಗೆ ಈ ಒಂದು ಕೆರೆಯ ಉಳಿವಿಗಾಗಿ ದನಿವೆತ್ತಬೇಕಾದವರು ಕೂಡ ಇಲ್ಲಿ ಯಾವುದೇ ಅಡ್ರೆಸ್ ಇಲ್ಲ, ಇದುವರೆಗೂ ಕೂಡ ಕ್ರಮಗಳನ್ನು ಕೈಗೊಂಡಿಲ್ಲ. ಜೊತೆಗೆ ಇಲ್ಲಿ ಆನೇಕಲ್ ಪೊಲೀಸರು ಕೂಡ ಒಂದು
ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಏನಂತ ಹೇಳಿದ್ರೆ ಸಂಪೂರ್ಣವಾದ ದಾಖಲೆ ಸುಮಾರು 40ರಿಂದ 50 ಲಾರಿಗಳು ಇಲ್ಲಿಂದ ರಾತ್ರಿ ಸಮಯದಲ್ಲಿ ಮಣ್ಣು ಮತ್ತು ಮರಳನ್ನು ತೆಗೆದುಕೊಂಡು ಹೋಗ್ತಿದ್ದ ಸಂಪೂರ್ಣ ದಾಖಲೆಯನ್ನು ರಿಪಬ್ಲಿಕ್ ಕನ್ನಡ ಮುಂದಿಟ್ಟಿತ್ತು, ಅಧಿಕಾರಿಗಳ ಮುಂದಿಟ್ಟಿತ್ತು. ಆದರೆ ಕೇವಲ NCRನ ಮಾಡ್ಕೊಂಡಿರೋದು ನೋಡ್ತಾ ಇದ್ರೆ ಯಾರ್ಯಾರು ಇದರಲ್ಲಿ ಎಷ್ಟೆಷ್ಟು ತಿಂದಿದ್ದಾರೆ, ಜನಪ್ರತಿನಿಧಿಗಳಿಗೆ ಎಷ್ಟೆಷ್ಟು ಹೋಗಿದೆ, ಈ ಒಂದು ಕರ್ಪೂರ ಕೆರೆ ಏನಿದೆ ಇದರ ಉಳಿವಿಗಾಗಿ ಯಾಕೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ? ದೂರು 7 ದಿನ ಆಗಿದೆ, ಇದುವರೆಗೂ ಕೂಡ ಯಾರೊಬ್ಬರ ಮೇಲೂ ಕೂಡ FIR ಆಗಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ 60 ಮರಗಳನ್ನಷ್ಟೇ ತೆಗೆದಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರುವಂಥದ್ದು ಕಣ್ಣು ಕಾಣಿಸ್ತಿದೆಯಾ ನಿಮಗೆ? ಇದೇ ಒಂದೇ ಜಾಗದಲ್ಲಿ ಸುಮಾರು 30ರಿಂದ 40 ಮರಗಳನ್ನು ನಿನ್ನೆ ಅಥವಾ ಮೊನ್ನೆ ರಾತ್ರಿ ಇರ್ಬೋದು, ಅದು ಈ 2 ದಿನದಲ್ಲಿ ಮತ್ತೆ ಕಡ್ದಿದ್ದಾರೆ. ಹಾಗಾದರೆ ನಿಮ್ಮ ನಿರ್ಲಕ್ಷ್ಯ ಇನ್ನು ಎಷ್ಟರ ಮಟ್ಟಿಗಿರಬೇಕು? ಈ ಒಂದು ಕೆರೆಯ ಉಳಿವಿಗಾಗಿ, ಮರದ ಉಳಿವಿಗಾಗಿ ನಿಮ್ಮ ನಿರ್ಲಕ್ಷ್ಯತೆ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ಅನ್ನೋ ಪ್ರಶ್ನೆ ಪದೇ ಪದೇ ಎದುರಾಗ್ತಿದ್ರು ಸಹ ಇದು ರಿಪಬ್ಲಿಕ್ ಕನ್ನಡ ಏನು ಒಂದು ದಿನ ನಿರಂತರವಾಗಿ ವರದಿ ಮಾಡಿತ್ತು, ಕೇವಲ ವರದಿ ಮಾಡಿ ಅದನ್ನು ಹಾಗೆ ಬಿಡುವಂಥ ಕೆಲಸ ನಾವಂತೂ ಮಾಡಿಲ್ಲ. ಈಗ ಮತ್ತೆ ಅದನ್ನು ಫಾಲೋಅಪ್ ಮಾಡಿದ್ವಿ. ಫಾಲೋಅಪ್ ಮಾಡಿದ ಸಂದರ್ಭದಲ್ಲಿ ಕೇವಲ ಅರಣ್ಯ ಇಲಾಖೆ ಅಧಿಕಾರಿಗಳು 60 ಮರಗಳನ್ನು ಅಷ್ಟೇ ಕಡ್ದಿದ್ದಾರೆ ಅಂತೇಳಿ ದೂರನ್ನು ದಾಖಲಿಸಿಕೊಂಡು ತಪ್ಪರಿಸ್ಕೊಳ್ಳೋಕೆ ಮುಂದಾದರೆ ಇನ್ನೇನು ಕೆಲವೇ ಅಂತಂದ್ರೆ 20ನೇ ತಾರೀಕು ಆನೇಕಲ್ಗೆ ಲೋಕಾಯುಕ್ತರು ಕೂಡ ಬರೋರಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಈಗಾಗಲೇ ಏನೇನು ಬೇಕು ಎಲ್ಲವನ್ನ ಅಧಿಕಾರಿಗಳು ಮಾಡ್ತಾ ಇರೋದು ನೋಡ್ತಿದ್ರೆ ಈ ಒಂದು ಕೆರೆಯ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಇಡೀ ದಿನ ವರದಿಯನ್ನ ಮಾಡಿತ್ತು. ಜೊತೆಗೆ ಈ ಒಂದು ಏನು ಕೆರೆಯಲ್ಲಿ ಆಗ್ತಾ ಇರುವಂತಹ ಏನು ಅವ್ಯವಹಾರ ಇತ್ತು, ಕೋಟಿಗಟ್ಟಲೆ ಬೆಲೆ ಬಾಳುವ ಮಣ್ಣು ಮತ್ತು ಮರಳನ್ನ ಬೇರೆ ಬೇರೆ ಕಡೆಗೆ ಏನು ಸಾಗಾಟ ಮಾಡ್ತಿದ್ರು ಅವರ ವಿರುದ್ಧವೇ ನಾವು ಸಮರ ಸಾರಿದ್ರು ಸಹ ಸಂಬಂಧಪಟ್ಟ ಇಲಾಖೆಯ AEE ರಾಜಣ್ಣ ಅವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಅವರೊಬ್ಬರು ಅಧಿಕಾರಿ ಸ್ಥಾನಕ್ಕೆ ಅರ್ಹರಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಆದ್ರೂ ಸಹ ಕೇವಲ NCR ಅನ್ನ ದಾಖಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ FIR ನ ದಾಖಲೆ ಮಾಡೋಕೆ ಮುಂದಾಗ್ತಿಲ್ಲ ಅಂತ ಹೇಳಿದ್ರೆ ಇವರೇ ಖುದ್ದು ಈ ಒಂದು ಹಗರಣದಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿರೋದು. ಅಂತಂದ್ರೆ ಸುಮಾರು 50,000 ಮರಳು ಮತ್ತೆ ಮಣ್ಣನ್ನ ಸಾಗಾಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಕೋಟಿಗಳ ಹಗರಣ ನಡೆದಿದೆ, ಇದಕ್ಕೆ ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಇನ್ನಾದ್ರೂ ತನಿಖೆಗೆ ಮುಂದಾಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂತದ್ದು. ಜೊತೆಗೆ